ಏನಾಯ್ತು? ಯಾಕೆ ನಿಮ್ಮ ಅತ್ತೆ ಕೈ ಹಿಡ್ಕೊಂಡು ನೋಡಕತ್ತಿದ್ದಿ ನೀನು? ನಿಮ್ಮ ಅತ್ತೆ ಕೈ ಏನಾರು ಆಗೈತೇನ? ಅಷ್ಟು ಗಾಬರಿ ಆಗಿದಿ? ಅಯ್ಯೋ ಆಕೆಗೆ ಏನಾಗಿಲ್ಲ ಅಂದ್ರೂ ಕೇಳೋಣ ಬಾಳ ನೋಡ್ರಿ ಮಂಜವ್ವ. ತೋರಿಸ್ರಿ ಅತ್ತಿ ಅನ್ನಕತ್ತಿದ್ಲು. ಸ್ವಲ್ಪ ಅದು ರೊಟ್ಟಿ ಮಾಡಬೇಕಾದ್ರೆ ಕೈಗೆ ಹತ್ಬಿಟ್ಟಿತ್ತಲ್ಲ, ಅದನ್ನು ನೋಡಿ ಅಷ್ಟು ಗಾಬರಿ ಆಗತ್ತಾಳ. ಅಲ್ಲ, ರೊಟ್ಟಿ ಮಾಡಬೇಕಾದ್ರೆ ಎಲ್ಲರಿಗೂ ಹತ್ತೋದನ, ಕೈಗೆ ಹತ್ತದ ಹೆಂಗೆ ಇರ್ತತಿ? ಕೈ ಸುಡೋದನ, ಒಂದಲ್ಲ ಒಂದಿನ ಕೈ ಸುಡ್ತತಿ. ಹಂಗೆ ನಂದು ಈಗ ಸುಟ್ಟತಿ. ಇಷ್ಟು ದಿನ ಕೆಲಸದವ್ರು ಇರ್ತಿದ್ರು, ಆಮೇಲೆ ನೀನು ಇರ್ತಿದ್ದಿ. ಮೊನ್ನೆಯಿಂದ ಆಕೆ ಕೆಲಸಕ್ಕೆ ಹಬ್ಬ ಆಯ್ತಂತ ಬಂದೇ ಇಲ್ಲ. ಹಾಗಾಗಿ ಎಲ್ಲ ನಾನೇ ಮಾಡೋದಾಗತ್ತೈತಿ. ಮೊದಲು ಟೀ ಅದು ಅಷ್ಟೇ ಮಾಡ್ತಿದ್ವಲ್ಲ, ಈಗ ಎಲ್ಲ ಮಾಡೋದನಂದ್ರೆ ಸ್ವಲ್ಪ ನನಗೂ ತೊಂದರೆ ಆಗತ್ತೈತಿ. ಹಾಗಾಗಿ ನಾನು ರೊಟ್ಟಿ ಮಾಡೋಕೆ ಹೋಗಿ ಕೈ ಸುಟ್ಕೊಂಡು ಆಕೆ ಅದನ್ನು ನೋಡಿ ಗಾಬರಿ ಆಗ್ಯಾಳ ಅಷ್ಟೇ. ಅಯ್ಯ ಹೌದನ್ರಿ, ನಮ್ಮ ಕೈ ಎಷ್ಟೆಲ್ಲ ಸುಟ್ಟಾವ ಏನು? ರೊಟ್ಟಿ ಮಾಡಿದಾಗ, ಅಡ್ಗೆ ಮಾಡಿದಾಗ ಸರಿ ಅರ್ಬಿ ಹಿಡ್ಕೊಳ್ದ ಬೋಗನಿ ಹಂಗೆ ಇಳಿಸುವಾಗ ಕೈ ಸುಟ್ಟು ಕಾಸ ಲಬಲಬ ಹೋಗು ಹಂಗೆ ಹಾಕಿರ್ತಿತ್ತು. ಯಾರು ಕೇಳೋರು ಇರ್ತಿರಲಿಲ್ಲ, ನೋಡೋರು ಇರ್ತಿರ್ಲಿಲ್ಲ. ನೀವು ದೊಡ್ಡ ಮಂದಿಲ್ಲ, ಸ್ವಲ್ಪ ಅದ್ರಾಗೂ ಏನಾರ ಆಗುರಾಗ ಅಂದ್ರೆ ಎಲ್ಲರೂ ಬೇಜಾರು ಮಾಡ್ಕೋತಾರೆ. ನಮ್ದು ಯಾರಾದ್ರು ಏನಾದರೂ ಯಾರು ಕೇಳಾರಿರಂಗಿಲ್ಲ, ಹಂಗ್ರಿ ಅದು. ಅಯ್ಯೋ ಹಾಗೇನಿಲ್ಲ ಚಿಕ್ಕಮ್ಮ, ಅದು ಏನಾಯ್ತಂತಂದ್ರೆ ಅತ್ತಿರ ಪಾಪ ಯಾವಾಗ ಹಿಂಗೆ ಸುಟ್ಕೊಂಡಿದ್ದಿಲ್ಲ, ಅದ್ರಾಗ ಕೈ ತುಂಬ ಬಳಿ ಅದಾವಲ್ಲ, ಅದು ಪಾಪ ಹತ್ತಿ ಇನ್ನೂ ಸ್ವಲ್ಪ ತ್ರಾಸ ಆಗದಿತ್ತಂತ. ಅದಕ್ಕೆ ನಾನು ಫಸ್ಟ್ ಟೈಮ್ ಸುಟ್ಕೊಂಡು ಏನು ಮಾಡೋದು ನೋಡಿ ಹೆಂಗಾಗೈತಂತ ಅಂದರು. ನಾನು ಅದನ್ನು ನೋಡಿ ಗಾಬರಿನ ಹತ್ತಿನ ಒಂಥರನೇ ಆಗೈತಿ. ನೀವು ನೋಡಲ್ಬೇಕಿದ್ರಿ ನೀನು ಅವ್ರ ಪಾಪ. ಇಲ್ಲಾಂದ್ರೆ ಹಂಗೆಲ್ಲ ತೋರ್ಸಂಗೇ ಇಲ್ಲ ಅವರು. ಏನಿದ್ರೂ ಎಷ್ಟು ಅವ್ರು ತ್ರಾಸಿದ್ರೂ ಒಳಗೆ ಇಟ್ಕೋತಾರೆ ಹೊರತು ಯಾರಿಗೂ ತೋರ್ಸಂಗಿಲ್ಲ. ನನ್ನ ಮಗಳು ಅಂದ್ಕೊಂಡಾರಲ್ಲ, ಹಾಗಾಗಿ ನನ್ನ ಮುಂದೆ ಎಲ್ಲ ಹೇಳ್ಕೊತಾರೆ ಅವರು. ಓ ಹೌದನ, ಸರಿ ಸರಿ, ನಾನು ಊಟ ಹಚ್ಕೊಂಡು ಬರ್ತೇನೆ. ಅವರ ನೀವೇನು ಅನ್ಕೊಂಗಿಲ್ಲ ಅಂದ್ರೆ ಕೆಳಗೆ ಕುಂದಿರ್ತಾರನ? ಕೆಳಗೆ ಕುಂದ್ರಿ, ಊಟ ಹಚ್ಕೊಡ್ತಾನೆ. ಸುಂದ್ರ ನೀನು ಕುಂದ್ಬಿಡ ಅವ್ರ ಜೊತೆ, ನಿಂಗೂ ಹಚ್ಕೊಡ್ತಾನೆ. ಅಂಕಿತಾ ಮತ್ತು ಅಮ್ಮಗ ಅಪ್ಪ ಮತ್ತು ಎಲ್ಲರೂ ಬರಂಗಿಲ್ಲ ಚಿಕ್ಕಮ್ಮ, ನಾವು ಅಷ್ಟೇ ಉಣ್ಬೇಕಾ? ಈಗ ನೀವು ಅಷ್ಟೇ ಉಣ್ರಿ. ಅಂಕಿತಾ ಆಕಿ ಪ್ರೆಗ್ನೆಂಟ್ ಅದಾಳ, ಹೊಟ್ಟಿಲಿ ಅದಾಳ ಆಕಿ. ಅದಕ್ಕೆ ಆಕಿಗೆ ವಾಂತಿ ಆಗತ್ತತೆ. ಆಕಿ ಮತ್ತೀಗ ಸ್ವಲ್ಪ ದವಾಖಾನಿಗೆ ತೋರಿಸಿ ಗುಳಿಗೆ ತೊಗೊಂಮಟ, ಮತ್ತು ನನಗೇನು ಬೇಡ ಏನು ಬೇಡ ಅನ್ನತ್ತಾಳ. ಅಯ್ಯೋ ಚಿಕ್ಕಮ್ಮ ಹೌದಾ? ಅಂಕಿತಾ ಹೊಟ್ಟಿಲಿ ಅದಾಳ? ಅಯ್ಯೋ ಖುಷಿಗೆ ಏನು ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ. ಎಲ್ಲಿದಾಳ ಅಂಕಿತಾ? ಆಕಿ ಒಳಗದಾಳ. ಅಮ್ಮಗೆ ಬಂದಾನಲ್ಲ, ಅಮ್ಮಗೆ ಸ್ನಾನಕ್ಕೆ ನೀರದ ಹಾಕಿ ಕೊಡತ್ತಾಳ. ಅದಕ್ಕೆ ನೀವು ಊಟ ಮಾಡಿರಿ. ನಿಮ್ಮ ಅತ್ತೆ ಒಬ್ಬರು ಹಾಕಾರ, ಅವ್ರ ಜೊತೆ ನೀನು ಕುಂದ್ರು ಹಚ್ಕೊಡ್ತೇನೆ, ಊಟ ಮಾಡಿರಿ. ಆಮೇಲೆ ಅವ್ರು ಮಾಡ್ತಾರಂತಗೋ. ನೀ ಹಚ್ಕೊಡು ಅಂತ ಯಾವಾಗ. ಸರಿ ಚಿಕ್ಕಮ್ಮ, ಈ ಖುಷಿ ವಿಚಾರ ಕೇಳಿ ಅಂಕಿತಾಗ ಏನಾದರೂ ಗಿಫ್ಟ್ ಕೊಡ್ಬೇಕಲ್ಲ ಅಂತ ಅನ್ಸಾತಿ. ನನಗೆ ಎಷ್ಟು ಖುಷಿ ಆಗೋದು ಗೊತ್ತು? ಖುಷಿ ಏನಾಗತ್ತೈತಿ ನಿಂದು ಯಾವಾಗ ಮತ್ತೆ? ಅಲ್ಲ, ಅವ್ರಿಗಿಂತ ಮದುವೆ ಅದಕ್ಕೆ ನೀನು ಅದ್ರ ಪ್ರೀತಿ ಮಾಡಿ ಮದುವೆ ಆಗಿದಿ. ನೋಡಿದ್ರೆ ಇನ್ನೂ ಬಸರಿಲ್ಲ. ಇನ್ನು ನೀನು ಯಾವಾಗ ಹೊಟ್ಟಿಲಿ ಆಗೋದು? ಸಣ್ಣವ್ರನ್ನ ಹೊಟ್ಟಲಿ ಉಳಿಯಾಕತ್ರು, ದೊಡ್ಡಾಕಾಗಿ ನೀ ಏನು ಮುದುಕಿ ಆದ್ಮೇಲೆ ಆಕೇನು? ಯಾಕೆ ಹಿಂಗಂತಿ ಚಿಕ್ಕಮ್ಮ? ಆಗೋ ಟೈಮ್ದಾಗ ಆಗ್ತಾವು ಬಿಡು. ಅಯ್ಯೋ ನಾನೇ ನಿಂಗೆ ಬೇಜಾರು ಮಾಡ್ಕೊಂಡಿಲ್ವಾ? ನೋಡು, ಸಣ್ಣವರು ಮಕ್ಕಳು ಮಾಡ್ಕೊಳಕತ್ರ. ಇನ್ನು ನೀನು ಮಾಡ್ಕೊ ಅಂತ ಹೇಳಾಕತ್ತೀನಿ ನಾನು ಅಷ್ಟೆ. ಅದನ್ನು ಬಿಟ್ಟು ನಾನೇ ನಿನಗೆ ಮನ್ಸಿಗೆ ಬೇಜಾರು ಮಾಡ್ಬೇಕನ್ನೋ ಹಂಗೆ ಹೇಳಲಿಲ್ಲ. ಸರಿನಾ? ಸರಿ ಚಿಕ್ಕಮ್ಮ. ಅಯ್ಯೋ ಆಗೋ ಟೈಮ್ದಾಗ ಆಗೇ ಆಗ್ತಾವೆ ಬಿಡ್ರಿ. ನಮಗೆ ಅಷ್ಟು ದೂರ ಇರೋದಕ್ಕಲ್ಲ, ಸುಂದ್ರಿಗೂ ಇನ್ನೂ ಆಗಿಲ್ಲ. ಇಲ್ಲ ಅಂದರೆ ಇಷ್ಟು ಜಲ್ದಿ ಆಗೇ ಆಗ್ತಿದ್ದು. ನಾನು ನಕ್ಲೆಸ್ ತೊಗೊಂಬಂದನ್ರಿ ಅಮ್ಮಗೆ. ಅದೊಂದು ಸ್ವಲ್ಪ ಹೆಂಗೈತೆ ಅಂತ ನೋಡ್ತಾರೇನ? ಚಂದ ಐತೆ ಇಲ್ಲ ಡಿಸೈನ್? ನನಗೆ ಗೊತ್ತಾಗವಲ್ದದ, ಆಕೆ ಇಷ್ಟ ಆಗ್ತದೋ ಇಲ್ಲ. ಹೌದಾ? ನೋಡೋಣ ತೊಗೊಂಬರಿ ಹೆಂಗೈತೆ ಅಂತೇಳಿ. ಸರಿ ರೀ ಸುಂದ್ರಿ, ನಿಮ್ಮಮ್ಮ ಹಂಗಂದ್ರೆ ಅಂತೇಳಿ ಏನು ಬೇಜಾರು ಮಾಡ್ಕೋಬೇಡ. ನಿನಗೂ ಮಕ್ಳು ಆಗ್ತಾವೆ. ಇನ್ನು ನಿನ್ನ ವಯಸ್ಸಾಗೈತೇನು? ಮದುವೆಗೆ ಇನ್ನೂ ಇವಾಗ 1 ವರ್ಷ ಆಗೈತೆ ಅಷ್ಟೆ. ನೋಡು, ಅಮ್ಮನೂ ಏನದಾಳೇನ? ಇಲ್ಲಲ್ಲ. ಅಂಕಿತ ಹಬ್ಬಕ್ಕೆ ಇರೋದಲ್ಲ. ನೋಡು, ಕ್ರಿಶ್ ದೂರ ಇರೋದ್ರಿಂದ ನಾನು ನಿನಗೂ ಆಗಿಲ್ಲ. ನೀವು ಇಬ್ಬರು ಹತ್ರ ಇರ್ತಿದ್ರೆ ಇಷ್ಟರಲ್ಲಿ ನೀನು 2 ಮಕ್ಕಳನ್ನ ನಡು ಕೊಡ್ತಿದ್ಯೋ ಏನೋ ನಿಮ್ಮ ಚಿಕ್ಕಮ್ಮಗ. ಹಾಗೇನಿಲ್ಲ ಅತ್ತೆ, ನನಗೇನು ಬೇಜಾರೇನಿಲ್ಲ. ಆಗೋ ಟೈಮ್ ಆಗಲಿ. ಇವಾಗ ಅಷ್ಟು ಯಾಕೆ ಅರ್ಜೆಂಟ್ ಮಾಡೋದು ಅಲ್ವಾ? ಇದನ್ನು ನೋಡಿ ಮಾಡಿಸಿರೋದು. ವಾವ್, ಸೂಪರ್ ಆಗಿದೆ ಚಿಕ್ಕಮ್ಮ. ಡಿಸೈನ್ ಮಸ್ತೆ ಮಾಡಿಸಿದ್ರಿ. ವಾವ್, ನಂಗಂತೂ ಭಾಳ ಇಷ್ಟ ಆಯ್ತು. ಭಾಳ ಚಂದ ಮಾಡ್ಸಿರಿ ಡಿಸೈನ್. ಏನು ಮಸ್ತ್ ಮಾಡ್ಸಿರಿ ನೀವು ಡಿಸೈನ್. ನೋಡೈತಿ ಹೆಂಗೈತೆ ಅಂತೇಳಿ? ತಗೊಳೈತಿ ನೋಡಿ ಹೇಗೈತೆ ಅಂತೇಳಿ. ವಾವ್, ಡಿಸೈನ್ ಮಾತ್ರ ಮಸ್ತ್ ಐತೆ ನೋಡು. ಅಲ್ಲ ಮಂಜವ್ವ, ನೀನು ಹಿಂಗಿದ್ರು ಡಿಸೈನ ಚಲೋ ಮಾಡಿಸಿಬಿಡು. ನಾನೇನೋ ನೀನು ಇದೆಲ್ಲ ಗೊತ್ತಾಗ್ತಿಲ್ಲ ಅಂತ ಅಂದ್ಕೊಂಡಿದ್ನಿ. ಆದರೆ ಚೆನ್ನಾಗಿ ಮಾಡಿಸಿದಾರೆ ಬಿಡ್ರಿ. ಸುಂದ್ರಿ, ನಿನಗೂ ಇಂಥದೊಂದು ಮಾಡ್ಸೋನೇನು? ಭಾಳ ಚಂದ ಐತಲ್ಲ. ಸ್ವಲ್ಪ ಇದನ್ನು ಹಾಕೊಂಡು ನೋಡೋಣ ಹೆಂಗೆ ಅಂತಂತೇಳಿ. ಅವ್ರ ಅತ್ತಿ ಆಕೆಗೆ ಇಂಥದ್ದು ಮಾಡಿಸ್ಕೊಡ್ತಾಳ? ಅಯ್ಯೋ ಶಿವನ, ಈಗ ಮುತ್ತಿನ ಹಾರನ ಹಾಕೊಂಡ ಸಾಕಾಗಿಲ್ಲೇನೋ ಆಕೆಗೆ. ನಾನು ಒಳಗೆ ತೋರಿಸಿನಲ್ಲ ಇವ್ರಿಗೆ, ನಾನು ತೋರಿಸ್ಬಾರ್ದಾಗಿತ್ತು ನೋಡು. ಅಲ್ಲ, ಡಿಸೈನ್ ಚಂದ ಐತೆ ಅಂತ ಮಾಡ್ಸಾಕ ನಿಂತೇನಿಕೆ? ರೊಕ್ಕಿದ್ದಾಕಿದಾಳು ಮತ್ತು ಏನು ಮಾಡಿಸ್ತಾಳೆ. ಹಾಕೊಂಡು ನೋಡ್ಬೇಕಂತ ಹೆಂಗೆ ಕಾಣ್ತಾಳ ಏನೋ. ನೋಡೈತಿ ಹೇಗೆ ಕಾಣ್ತಾ ಇದೆ? ವಾವ್ ಸುಂದ್ರಿ, ನಿನಗೆ ಮಾತ್ರ ಇದು ಹೇಳಿ ಮಾಡ್ಸಂಗೆ ಐತಿ. ಎಷ್ಟು ಬಿತ್ತು ಮಂಜ ಇದಕ್ಕೀಗ ಬಂಗಾರ ತುಟ್ಟಿ ಆಗೈತಲ್ರಿ ಅವರ. ಅದಕ್ಕೆ ಏನಿಲ್ಲ ಅಂದರೂ ಸುಮಾರು ಒಂದು ಇದು ಎಷ್ಟು ಬಿತ್ತಂತ ಗೊತ್ತಿಲ್ಲ ರೀ. ಒಂದು 3 ತೊಲೆ ಅನ್ನ ಐತೆ ನೋಡ್ರಿ. 3 ತೊಲೆ ಐತೇನ ಅಂದ್ರೆ 1,50,000 ಐತಂದ್ರೆ ಆಗಿರ್ಬೋದು ಬಿಡು. ಒಂದು 4-5 ಲಕ್ಷ ಆಗಿರ್ಬೋದನ? ಆಗಿರ್ಬೋದು ಬಿಡು. ಮಾಡ್ಸೋಣ ತೋರ್ಸಂದ್ರಿ, ನಿನಗೆ ಮಸ್ತ್ ಕಾಣತಿ.
ನಿನಗೂ ಇಂಥದ ಡಿಸೈನ್ ಸೇವ್ ಮಾಡ್ಸೋಣ, ಫೋಟೋ ತೆಗೆದಿಟ್ಕೋ. ಅಲ್ಲಿ ಹೋದಾಗ ಯಾವ ಅಂಗಡಿ ಮಾಡ್ಸಿರಿ ಹೇಳ್ರಿ, ನಾವು ಅಲ್ಲೇ ಮಾಡಕ್ಕೆ ಹಾಕ್ಬಿಡ್ತೇವೆ. ಇದು ಅಲ್ಲಿ ಶಂಕರಪ್ಪನ ಪತ್ತಾರ ಅಂಗಡಿ ಐತಲ್ರಿ, ಅಲ್ಲೇ ಹಾಕಿದ್ದೀನಿ ನೋಡ್ರಿ. ಭಾಳ ಚಲೋ ಮಾಡ್ತಾನೆ ಡಿಸೈನ್ ಅವನು. ಓ ಹೌದಾ, ಅವ್ರ ಅಂಗಡಿಯಾಗೇನು ಅವ್ರ ಪರಿಚಯ ಅದಾರ ಬಿಡು. ನಾವು ಹೋಗಿ ಅಲ್ಲಿ ಹೇಳಿ ಇಂಥದ ಮಾಡಿಸ್ತೇವೆ. ಡಿಸೈನ್ ಹಿಂಗೆ ಇಲ್ಲ ಸುಂದ್ರಿ, ನಿಂಗೆ ಬೇರೆ ಇಲ್ಲ. ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಹಾಗೆ ಮಾಡಿಸ್ರತಿ. ನನಗೆ ಹಂಗೆ ಬೇಕು ಹಿಂಗೆ ಬೇಕು ಅಂತ ನನಗೆ ಆಸೆನೂ ಇಲ್ಲ, ನಂಗೆ ಹಾಕೊಳಕ್ಕೆ ಇಷ್ಟನೂ ಇಲ್ಲ. ನನಗೆ ಈ ಬಂಗಾರ ಗಿಂಗಾರದಲ್ಲಿ ಆಸೆ ಇಲ್ಲ. ಬರೀ ನನಗೆ ಎಲ್ಲರೂ ಚೆನ್ನಾಗಿರಬೇಕು, ಚೆನ್ನಾಗಿ ಮಾತಾಡ್ತಾ ಇರಬೇಕು, ಇದೊಂದೇ ಇಷ್ಟ ನನಗೆ. ಎಲ್ಲರೂ ನಗ್ನಾಗ್ತಾ ಇರ್ಬೇಕು ಅನ್ನೋದು. ಅದನ್ನು ಬಿಟ್ಟು ಈ ಬಂಗಾರ, ಇದು ಬೆಳ್ಳಿ, ಈ ಥರ ನನಗೆಲ್ಲ ಯಾವುದೂ ಇಷ್ಟ ಇಲ್ಲ ಅತ್ತಮ್ಮ. ನನಗೆ ಗೊತ್ತು ನಿಂಗೆ ಇಷ್ಟ ಇಲ್ಲ ಅಂತೇಳಿ, ಹಂಗಂತ ಇಷ್ಟ ಇಲ್ಲ ಅಂತೇಳಿ ಹಂಗೆ ಬಿಡೋಕ್ಕಾಗ್ತೈತೇನು? ಏನಾದರೂ ತೊಗೋಬೇಕಲ್ಲ, ನಿಂಗೆ ನಾನು ಮಾಡಿಸ್ತೇನೆ. ನನ್ನ ಪ್ರೀತಿಯಿಂದ, ನನಗೆ ನಿನ್ನ ಮೇಲಿರೋ ಪ್ರೀತಿಯಿಂದ ನಾನು ನಿನಗೆ ಮಾಡಿಕೊಡ್ತೇನೆ. ನೀನು ಬೇಡ ಅನ್ಬಾರ್ದು ಅಷ್ಟೇ. ಸುಮ್ಮನೆ ನಾನು ಕೊಡ್ಸಿದ್ದನ್ನು ಹಾಕೋಬೇಕು. ಸರಿ ಅತ್ತಮ್ಮ, ನೀವು ಹೇಳಿದ್ರೆ ಕೇಳಂಗಿಲ್ಲಲ್ಲ, ಮತ್ತೆ ಇನ್ನೇನು ಮಾಡೋದು? ತಗೊಳ್ಳಿ ಚಿಕ್ಕಮ್ಮ, ಭಾಳ ಚಂದ ಐತಿ ಡಿಸೈನ್, ಭಾಳ ಚಂದ ಮಾಡಿಸಿದಾರೆ. ಕಾರಣ ಇದು ಅಮ್ಮಗೆ ಭಾಳ ಇಷ್ಟ ಆಗತ್ತೆ ನೋಡ್ರಿ, ಬೇಕಿದ್ರೆ. ಸರಿ ತಡಿ, ಇದನ್ನು ತೆಗೆದಿಟ್ಟು ಬರ್ತಾನೆ. ಮತ್ತು ಯಾರ್ದಾರ ಕಣ್ಣು ಬಿದ್ದು ಚಂದ ಐತೆ ಅಂತೇಳಿ ಯಾರ ತುಳು ಮಾಡ್ಕೊಂಡು ಹೋದ್ರೆ ಏನು ಮಾಡೋದೇವ? ನಾನು ರಗಡ್ ಕಷ್ಟಪಟ್ಟು ಮಾಡ್ಸೇನಿದ್ದೀನಿ, ಅಲ್ಲಟ್ ಇಲ್ಲಟ್ ರೊಕ್ಕ ಕುಡಿಸಿಟ್ಟು ಮತ್ತು ಇನ್ನೂ ಕೊಡ್ಬೇಕು ಅವನಿಗೆ. ಮತ್ತು ನಾನು ಇದನ್ನು ಕಳ್ಕೊಂಡು ಕುಂತು ಅಂದ್ರೆ ಮುಗಿದ ಹೋತ್ ನನ್ನ ಕತಿ. ಮಾಡ್ಸಾಕೋ ಗತಿ ಇಲ್ಲಂಗೆ, ಹಾಕೊಂಡು ಆಗಂಗೆ ಹಂಗೆ ಆಗ್ಬಿಡ್ತದೆ ಪರಿಸ್ಥಿತಿ. ಅದಕ್ಕೆ ಹೋಗಿ ತೆಗೆದಿಟ್ಟು ಬರ್ತಾನೆ ತಡಿ. ಸರಿ ಚಿಕ್ಕಮ್ಮ, ಹೋಗಿ ಒಗತಿಂದ ತೆಗೆದಿಟ್ಟು ಬರ್ರಿ. ಅತ್ತಮ್ಮ, ಅವನ್ನ ಮಾತ್ರ ನೀವು ಸುಮ್ಮನೆ ಬಿಡಬೇಡ್ರಿ. ನಾನು ಅವ್ನಿಗೆ ಒಂದು ಗತಿ ಕಾಣಿಸ್ತಾನೆ. ಬರಲಿ, ಕೃಷಿ ಅವರು ಬರಲಿ, ಮಾವನೂ ಬರಲಿ, ಅವ್ರನ್ನ ಹೇಗೆ ಮನೆಯಿಂದ ಹೊರಗೆ ಹಾಕ್ತೀನಿ ಅಂತ ನೋಡ್ತಾ ಇರಿ. ನಾನು ಅವ್ರಿಗೇನು ಹೇಳಲ್ಲ, ಏನು ಹೇಳಿದ್ರು ಅವ್ರನ್ನ ಮನೆಯಿಂದ ನಾನು ಹೊರಗೆ ಹಾಕೋದು ಅಲ್ಲ. ಅವ್ರಿಗೊಂದು ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನು ಇಲ್ವ ಅತ್ತಮ್ಮ? ನನಗೆ ಅವ್ರ ಸಲುವಾಗಿ ಸಾಕಾಗಿ ಹೋಗಿದ್ದೆ. ನಿಂಗೆ ಈ ರೀತಿ ಟಾರ್ಚರ್ ಕೊಟ್ಟರೆ ನಾನು ಹೆಂಗೆ ತಡ್ಕೊಳ್ಳಿ? ನೀವು ನಮ್ಮಂತರ ಅತ್ತಮ್ಮ, ನಾನು ಹೆಂಗೆ ತಡ್ಕೊಳ್ಳಿ? ನೋಡು ಸುಂದ್ರಿ, ಸಮಾಧಾನ ಮಾಡ್ಕೊ. ಏನು ಮಾಡೋಕ್ಕಾಗ್ತತಿ? ಅವನು ಹಂಗಿರ್ಬೇಕಾದ್ರೆ ನಾವೇನು ಮಾಡೋಕ್ಕಾಗ್ತತಿ? ನೀನೇ ಹೇಳು. ಅವನು ಯಾಕೆ ಆ ರೀತಿ ಮಾಡ್ತಾನೆ? ಯಾಕೆ ಆ ರೀತಿ ನನಗೆ ತೊಂದರೆ ಕೊಡ್ತಾನೆ? ನನ್ನ ಮ್ಯಾಲೆ ಯಾಕೆ ಅವನಿಗೆ ಆ ರೀತಿ ಒಂದು ವ್ಯಾಮೋಹ ಬಂದತಿ ನನಗಂತೂ ಗೊತ್ತಿಲ್ಲ. ಅಲ್ಲ, ನನ್ನ ಮದುವೆ ಆಗಿ 2 ಮಕ್ಕಳು ಹೊಳ್ಳಿ ಸೊಸಿ ಬಂದಾಳ. ಆದರೂ ಅವನಿಗೆ ನನ್ನ ಮೇಲೆ ಯಾಕೆ ಈ ರೀತಿ ಫೀಲಿಂಗ್ಸ್ ಐತೆ ಅನ್ನೋದು ನನಗೆ ಗೊತ್ತಾಗಬಲ್ತು. ನನಗೆ ಏನು ಮಾಡಬೇಕು ಒಂದು ತಿಳಿತಾ ಇಲ್ಲ. ಗಂಡ ಬರ್ತಾನಲ್ಲ ಅನ್ನೋ ಒಂದು ಖುಷಿ ಐತಿ ಅಷ್ಟೇ, ಯಾಕಂದರೆ ಜೊತೆಗಿರ್ತಾರಲ್ಲ ಅನ್ನೋ ಧೈರ್ಯ ಇದೆ. ಹಾಗಾಗಿ ಸ್ವಲ್ಪ ಧೈರ್ಯ ಬಂದತಿ. ಅದಕ್ಕೆ ನಿನಗೆ ಆರಾಮಾಗಿ ಇರು ಅಂತ ಹೇಳಕ್ಕೆ ಬನ್ನಿ. ಇನ್ನು ಸ್ವಲ್ಪ ದಿನ ಇರಬೇಕಿದ್ರೆ ಅಂತ ಹೇಳಿ. ನಾಳೆ ಕೃಷಿ ಬಂದಾಗ ನೀನು ನೋಡೋಕ್ಕಂತ ಬರ್ತಿರ್ಬೋದು, ಅದನ್ನ ಹೇಳಬೇಕು ಅಂತ ಅನ್ಕೊನಿ. ಫೋನ್ ಮಾಡ್ಬೇಕಂದ್ರೆ ನೀನು ಫೋನ್ ಅಲ್ಲೇ ಬಿಟ್ಟು ಬಂದಿದ್ದಿ. ಫೋನ್ ಬಿಟ್ಟು ಹೆಂಗದಿ ನೀನು? ಕೃಷಿ ಜೊತೆ ಮಾತಾಡ್ದೆ 4 ದಿನ ಆಯ್ತು. ಅಯ್ಯೋ ಅತ್ತಮ್ಮ, ನಾನು ಅದನ್ನ ಅನ್ಕೋತೀನಿ. ಹೆಂಗದೇನ ಏನೋ ಹಂಗೆ ಅದೇನಿ. ಏನು ಮಾಡೋದು? ನನಗೇನು ಮಾಡಬೇಕು ಅಂತಲೇ ತಿಳಿವಲ್ತು. ಇಲ್ಲ ಅತ್ತಮ್ಮ, ನಾನು ಮಾಡಬೇಕು ಅಂತ ಅನ್ಕೊನಿ. ಅಪ್ಪನ ಫೋನಾಗ ಇದು ರೊಕ್ಕ ಖಾಲಿಯಾಗಿತ್ತು, ಹಾಗಾಗಿ ನನಗೆ ಮಾಡೋಕ್ಕಾಗಿಲ್ಲ. ಇಲ್ಲ ಅಂದಿದ್ರೆ ನಾನು ಮಾಡ್ತಿದ್ನಿ. ಕ್ರಿಶ್ ಎಷ್ಟು ಬೇಜಾರು ಮಾಡ್ಕೊಂಡು ಗೊತ್ತೈತಿ. ಯಾಕೆ ಸುಂದರಿ ನನ್ನ ಜೊತೆ ಮಾತಾಡ್ತಾ ಇಲ್ಲ, ನನಗೆ ಫೋನ್ ಮಾಡಿಲ್ಲ, ಯಾಕಮ್ಮ ಹಿಂಗೆ ಮಾಡ್ತಾ ಇದ್ದಾಳೆ? ನನಗೆ ಗಾಬರಿ ಆಗತ್ತೈತಿ. ಸುಂದರಿ ನೋಡಿದ್ರೆ ನನಗೆ ಇರೋಕೆ ಆಗತ್ತಿಲ್ಲ ಅಂತ ಅವನು ಒಂದೇ ಸಮಯ ಅಳ್ತಾನಲ್ಲಿ. ಅದಕ್ಕೆ ನನಗಿಲ್ಲ, ನಾನು ಬರ್ತೀನಿ, ನಿನ್ನ ಮುಂದೆ ಇಲ್ಲೇ ಇರ್ತೀನಿ. ನಾನು ಅವಳನ್ನ ಬಿಟ್ಟು ನಿಮ್ಮನ್ನ ಬಿಟ್ಟು ನಾನು ಇನ್ನೆಲ್ಲಿಗೂ ಹೋಗಲ್ಲ. ಕೆಲಸ ಎಷ್ಟು ದುಡಿದು ಏನು ಮಾಡೋದಿತ್ತಮ್ಮ? ಸ್ವಲ್ಪ ಬಂದ್ರೂ ಎಲ್ಲರೂ ಚೆನ್ನಾಗಿರ್ಬೇಕಲ್ವ? ಸೊ ಹಾಗಾಗಿ ನಾನು ಇನ್ನು ಹೋಗಲ್ಲ ಅಂತ ಅಂದ. ಇರಲಿ ಅತ್ತಮ್ಮ, ಅವರು ಇಲ್ಲೇ ಇರಲಿ, ನನಗೂ ಅವರನ್ನು ಬಿಟ್ಟಿರೋಕೆ ಆಗ್ತಾಯಿಲ್ಲ. ನಾವು ಪ್ರೀತಿ ಮಾಡಿ ಮದುವೆ ಆಗಿದ್ದೀವಿ, ಆದ್ರೆ ಹಿಂಗೆ ದೂರ ಇರೋಕೆ ಆಗತ್ತಿಲ್ಲ ಅತ್ತಮ್ಮ ನನಗೂ ಕೂಡ. ಸರಿ, ನಾನು ಹೊತ್ತಾಗ್ತತಿನ ಹೋಗ್ಬೇಕು. ಮತ್ತು ಅತ್ತಮ್ಮ ಗೊತ್ತಾದರೆ ಸುಮ್ಮನೆ ಬೈತಾಳೆ. ನಾನು ಇಲ್ಲಿ ಬರ್ತಾರೆ ಅಂತ ಹೇಳಿಲ್ಲ, ಸ್ವಲ್ಪ ಪಾರ್ಕಿಗೆ ಹೋಗಿ ಒಂದು 2 ರೌಂಡ್ ವಾಕಿಂಗ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಬಂದಾನೆ. ಅದು ಅಡುಗೆ ಎಲ್ಲ ಮಾಡಿದ್ನಲ್ಲ, ಎಲ್ಲ ರೆಡಿ ಐತಿ ಅತ್ತಮ್ಮ. ಸ್ವಲ್ಪ ಯಾಕೋ ಸುಸ್ತಾದಂಗೆ ಆಗತ್ತೈತಿ, ಸ್ವಲ್ಪ ಅಡ್ಡಾಡಿ ಬರ್ತೀನಿ, ಆರಾಮ ಅನಿಸ್ತತಿ ಅಂತ ಹೇಳಿ ಪಾರ್ಕಿಗೆ ಹೋಗ್ತೀನಿ ಅಂತಾನೆ. ಮೇಲೆ ಟೆರೆಸ್ ಮ್ಯಾಗ ಅಡ್ಡಾಡು ಅಂತಂದರು. ಇನ್ನೆಲ್ಲಿ ಮೇಲೆ ಹತ್ತಿ ಹೋಗಲಿ, ಇಲ್ಲೇ ಕೆಳಗೆ ಸ್ವಲ್ಪ ಇಲ್ಲೇ ಐತಲ್ಲ ಪಕ್ಕದಾಗ, ಹೋಗಿ ಬರ್ತೀನಿ ಅಂತ ಹೇಳಿ ಬಂದಾನೆ. ಮತ್ತು ನಾನು ಇಲ್ಲಿಗೆ ಬಂದಂತ ಗೊತ್ತಾದ್ರೆ ಸುಮ್ಮನೆ ಓದಿರ್ತಾರೆ, ಕೇಳ್ದಲ್ಲಿ ಹೋಗೋಕೆ ಗೊತ್ತಾಗಿಲ್ಲ ಹಂಗೆ ಹಿಂಗೆ ಅಂತೇಳಿ. ಅದಕ್ಕೆ ನಂಗೆ ಊಟ ಗೀಟ ಏನೂ ಬೇಡ ಸುಂದರಿ, ನಾನು ಹೋಗ್ತೇನೆ. ಅಯ್ಯೋ ಅತ್ತಮ್ಮ, ಹೆಂಗೆ ಹಬ್ಬದ ದಿನ ಬಂದ ನೀವು ಊಟ ಮಾಡ್ಕೊಂಡು ಹೋಗ್ತಿದ್ರಿ ಹೆಂಗೆ? ಅಲ್ಲ ಅತ್ತಮ್ಮ, ಹೌದಾ, ಚಿಕ್ಕಮ್ಮ ತೊಗೊಂಬರಕ್ಕೆ ಹೋಗ್ಯಾರತಿ. ಬನ್ನಿ ಇಲ್ಕೊಂಡ್ರಿ, ತೊಗೊಂಡು ಬರ್ತಾರೆ, ಊಟ ಮಾಡೋಣಂತೆ. ಸರಿ ಆಯ್ತು ಬಿಡು, ಸ್ವಲ್ಪ ತಿಂದು ಹೋಗ್ತೇನೆ. ನೀವು ಅಷ್ಟೇ ಹೇಳ್ತಾರೆ ಅಂತೇಳಿ ತಿನ್ನತಾನೆ. ಇಲ್ಲ ಅಂದಿದ್ರೆ ನಾನು ಇವಾಗ ಹೋಗೇ ಬಿಡ್ತಿದ್ನಿ. ಇಲ್ಲಿ ನೋಡು, ಸುಮ್ಮನೆ ಮತ್ತೆ ಬೈಸ್ಕೋಬೇಕಲ್ಲ ಅಂತ ಬೇಜಾರಷ್ಟೆ. ಚಿಕ್ಕಮ್ಮ ಊಟ ಹಚ್ಕೊಂಡು ಬನ್ನಿ, ಅತ್ತೆಮ್ಮ ಹೋಗ್ತೀನಿ ಅಂತ ಇದ್ದಾರೆ. ಹಾಂ ಸುಂದ್ರಿ, ಬನ್ನಿ, ಒಂದು 2 ನಿಮಿಷ ತಾಡಿ. ಅಲ್ಲ, ಅಲ್ಲೇ ಹಚ್ಕೊಂಡು ಬರ್ತಾನೆ, ಅಲ್ಲೇ ಕುಂತು ಬಿಡ್ರಿ. ನಾನು ಬರಲ್ಲ ಚಿಕ್ಕಮ್ಮ. ಬೇಡ ನಾನು ತೊಗೊಂಡು ಬರ್ತೀನಿ ತಗೋ, ನೀನು ಅಲ್ಲೇ ಕುಂದ್ರು ನಿಮ್ಮ ಅತ್ತೆ ಜೊತೆ. ಆಯಿತು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ, ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವೆ, ಚಲೋ ಬರತ್ತಾವೇನ್ರಿ? ವೀಡಿಯೋಗಳನ್ನ ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನು ಏನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಸಿಗ್ತಾನೆ. ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡಿರಿ, ವ್ಯೂಸ್ ಇನ್ನೂ ಜಾಸ್ತಿ ಬರಲಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ UK ಕನ್ನಡ ಕಾರ್ಟೂನ್ ಚಾನಲಲ್ಲಿ ಜೀವನದಲ್ಲಿ ನೋವನ್ನೇ ನೋಡಿರುವಂಥ ಒಂದು ಹುಡುಗಿಯ ಕತೆ ಬರ್ತಾ ಇದೆ. ಪ್ಲೀಸ್ ಅದನ್ನು ಕೂಡ ನೋಡಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.